ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನಮ್ಮ ಗ್ಯಾಂಗ್ ಒಳ್ಳೆ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ವಿ. ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬಂಡಾಜೆ ಫಾಲ್ಸ್. ಈ ಬಂಡಾಜೆ ಫಾಲ್ಸ್ಗೆ ಹೋಗ್ಬೇಕಂತ ಹಲವಾರು ಸತಿ ಪ್ಲಾನ್ ಮಾಡಿದ್ವಿ, ಆದರೆ ಎಲ್ಲ ಸತಿ ಫ್ಲಾಪ್ ಆಗ್ತಿತ್ತು. ಆದರೆ ಈ ಸತಿ ಮಾತ್ರ ಹೊರಟೇ ಬಿಟ್ವಿ. ಸರಿ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಚಲೋ, ಲೆಟ್ಸ್ ಗೋ ಗೈಸ್. ನಾಡ್ದು ಹೋಗೋ ಟ್ರೆಕ್ಕಿಂಗ್ಗೆ ನೆನ್ನೆನೇ ಪ್ಲಾನ್ ಮಾಡ್ಕೊಂಡು ಇವತ್ತು ಹೊರಟಿದ್ದೆ. ಬರೋ ಜೇಸಲ್ ಮನೆಗೆ ಅಲ್ಲೇ ಸ್ಟೇ ಆಗ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಕುತ್ಕೊಂಡು ಈ ರೀತಿ ಕೆಲಸ ನಡೆಸ್ತಾ ಇದೀವಿ. ಏನ್ ಮಾಡೋಣ? ಫಸ್ಟ್ ಕತ್ತನ ಲಾಸ್ಟ್ ಕತ್ತನ? ಅವ್ನು ಇಲ್ಲ ತಾನು ಕೇಳು. ಫಸ್ಟ್ ಹೇಳ್ತಾನ ಅಂತ ಅವನು ಲಾಸ್ಟ್ ಗೊತ್ತಂತ ಇಳ್ಕೊಂಡು ಲಾಸ್ಟ್ ಬಾನ್ ಬಾರಿ ನನ್ನ ನಿತ್ಯ ಆ ಕಡೆ ನೋಡಿದ್ರಲ್ಲ, ಅಲ್ಲಿ ಟ್ರೈನ್ ಬರ್ತಾ ಇತ್ತು. ಟ್ರೈನ್ ಬಂದಿದ ತಕ್ಷಣ ಒಳಗಡೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ನಮ್ಮ ಆಕಾಶ ಬಂದಿದ್ದ. ಆಕಾಶ ನಾಯಿ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿದೆ ಗಣೇಶ್ ಹತ್ರ. ಗಣೇಶನು ನಾಯಿ ಮಾಡಿಬಿಟ್ಟು ಗಣೇಶ್ ಏನೋ ಸಾಧನೆ ಮಾಡ್ತಾನೆ ನೋಡ್ರಿ. ಗಣೇಶ್ ಏನೋ ಸಾಧನೆ ಮಾಡ್ಬಿಟ್ಟು ಮಲ್ಕೊಂಡಾದ್ಮೇಲೆ ನೋಡಿದ್ರೆ ಇವ್ರಿಬ್ರು ಫೋಟೋ ತೆಗಿತಾವ್ರೆ. ಕೆಳಗೆ ಇಳಿದ್ಬಿಟ್ಟು ಅದೇ ಫೋಟೋ ತೆಗಿತಾವ್ರೆ. ಫೋಟೋ ತೆಗಿತಾ ಇದ್ರೆ ಹತ್ರ ಒಂದೇ ಟ್ರೈ ಮಾಡ್ತಾ ಹತ್ತಿದ್ರು. ಅದಾದ್ಮೇಲೆ ನಮ್ಮ ಮ್ಯಾನೇಜರ್ ಬಂದ್ರು. ನಮ್ಮ ಮ್ಯಾನೇಜರ್ ಟ್ರಿಪ್ ಮ್ಯಾನೇಜರ್, ಇವ್ರಿಬ್ರು ಟ್ರಿಪ್ ಮ್ಯಾನೇಜರ್. ಏನು ಇಂಥ ವಾಕಿಂಗ್ ಸ್ಟೈಲು, ಏನು ಇಂಥ ವಾಕಿಂಗ್ ಸ್ಟೈಲು. ಇಬ್ರು ಏನೋ ಗ್ರೂಪ್ ಡಿಸ್ಕಷನ್ ಜೋರ ಮಾಡ್ಕೊಳ್ಳೋದು ತಂಪದಿಂದ. ಹಿಂಗೆ ಸ್ವಲ್ಪ ನಿಂತಿದ್ವಿ. ಆಮೇಲೆ ನೋಡ್ರಿ ಬರೋದು ಜೇಸ್ ನೋಡ್ರಿ ಎಷ್ಟು ಖುಷಿ ಅದ ಇವತ್ತು. ಅದಾದ್ಮೇಲೆ ಹೊರಗಡೆ ಬಂದು ನೋಡ್ರಿ ತಾತ ಈ ಥರ ಹಾಡು ಕೇಳ್ತಾರೆ, ಸಕ್ಕತ್ತಾಗಿ. ತಾತ ಫುಲ್ ಲವರ್ ಬಾಯ್ ಅನ್ಕೊಂಡು ಹೊರಗಡೆ ಬಂದು ನೋಡ್ರೆ ಫುಲ್ ನೇಚರ್ ಈ ಥರ ಸರ್ಪ್ರೈಸ್ ನಮಗೆ ಕೊಟ್ಟಿದ್ದು ನೋಡಿ. ನೇಚರ್ ನೋಡ್ಕೊಂಡು ಆರಾಮಾಗಿದ್ವಿ. ಇದ್ದಕ್ಕಿದ್ದಂಗೆ ಬಂದೇ ಬಿಡ್ತಲ್ಲಪ್ಪ ಸ್ಟೇಷನ್ ಬಂತು ಅಂತ ಹಿಡ್ಕೊಂಡು ನಡ್ಕೊಂಡು ಹೊರಡ್ರಿ. ನೀರು ಕೊಡ್ತಾರ ಆಕಾಶಕ್ಕೆ ಧನ್ಯವಾದಗಳು. ಕಾಮಿಡಿ ಮಾಡ್ಕೊಂಡು ಹೊರಟಿ ಸಂತೋಷ ಒಂದು ಕಾಮಿಡಿ ಹಾಡು ಹೇಳ್ತೀನಿ ನೋಡಿ. ಜಾಸ್ತಿ ರೇಸಿದ್ರೆ ಸಂತೋಷ ಬೇಜಾರಾಗ್ತಾನೆ ಅಂದ್ಬಿಟ್ಟು ಸೀದಾ ಹೊರಟಿದ್ದು ಕೊಡ್ಕ್ಯಾರದಲ್ಲಿ ಹೋಗ್ಬಿಟ್ಟು ರೂಮ್ ಹುಡುಕಿದ್ವಿ. ರೂಮ್ ಸಿಕ್ತು. ರೂಮಲ್ಲಿ ಮಲ್ಕೊಂಡು ಸಾಕು ಮಲಗಿದ್ದಂತ ಬೆಳಗ್ಗೆ ಎದ್ದು ಹೊರಟು ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹೊರಗಡೆ ಈ ರೀತಿ ನೇಚರ್ ಇತ್ತು, ಎಲ್ಲ ನೋಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೊರಟಿದ್ದೆ ಸೀದಾ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಹೋಗ್ಬಿಟ್ಟು. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿಲ್ಲ ಇನ್ನ. ಈ ಮರ ನೋಡ್ರಿ, ಈ ಮರ ನೋಡ್ರಿ, ಗುಂಗ್ರು ಮರ ಎಲ್ಲ ಓಕೆ. ಇಷ್ಟಪ್ಪ ಬ್ಯಾಗ್ ಹಾಕಿ ಅಂತೂ ಬಂದೇ ಬಿಟ್ಟು ಟ್ರೆಕ್ಕಿಂಗ್ ಜಾಗಕ್ಕೆ. ಇಲ್ಲಿ ನೋಡಿದ್ರೆ ಫಾರೆಸ್ಟ್ ಆಫೀಸರ್ ಎಲ್ಲ ನಮ್ಮ ಐಡಿ ಚೆಕ್ ಮಾಡ್ತಾ ಇದ್ರು. ಆನ್ಲೈನ್ ಬುಕಿಂಗ್ ಮಾಡಿದ್ವಲ್ಲ, ಆ ಐಡಿ ಎಲ್ಲ ಚೆಕ್ ಮಾಡ್ಕೊಂಡು ಸೀದಾ ನಮಗೊಬ್ಬ ಗೈಡ್ ಬೇಕಂತ ಒಂದು ಸ್ವಲ್ಪ ಕಿರಿಕ್ ನಡೀತು. ಕಿರಿಕ್ ನಡೆದಾದ್ಮೇಲೆ ಚರ್ಚೆ ಎಲ್ಲ ಮುಗೀತು. ಅದಾದ್ಮೇಲೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮುಂದೆ ಹೋಗಿ ನೋಡಿದ್ರೆ ಈ ಥರ ವ್ಯೂ, ನೆಕ್ಸ್ಟ್ ಲೆವೆಲ್ ವ್ಯೂ. ಎಲ್ಲ ಬೆಕ್ಕುಳ ಥರ ಕಿರ್ಚ್ಕೊಂತಾರೆ. ನಾನೊಂದು ಆರಾಮ ಸೆಲ್ಫಿ ತಗೋಣ ಅಂತ ಒಂದು ವಿಡಿಯೋ ಮಾಡ್ಕೊಂಡಾದ್ಮೇಲೆ ನಾವು ಟ್ರೆಕ್ಕಿಂಗ್ ತುಂಬ ಈಸಿ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಈ ರೋಡ್ ನೋಡ್ತಾ ಇದ್ರೆ ಭಾಳ ಕಷ್ಟ ಐತೆ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಈ ನೇಚರ್ ನಮಗೆ ಕಷ್ಟನೇ ಅನ್ನಿಸ್ತಿಲ್ಲ, ಭಯಂಕರ ಈಸಿ ಮಾಡಿಕೊಡ್ತು. ಇನ್ನು ಮುಂದೆ ನೋಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಂತ ರೋಡ್ಗಳಿದ್ದಾವೆ. ಈ ರೋಡ್ಗಳು ಭಯಾನಕರ ಕಷ್ಟ ಐತಿ. ಈ ರೋಡ್ಗಳು ಹತ್ತವೆ. ಹೋಗ್ರಿ ಗೈಸ್, ಒಂದಿನ ಮಿಸ್ ಮಾಡ್ಬೇಡ್ರಿ ಈ ಟ್ರೆಕ್ಕಿಂಗ್. ಒನ್ ಡೇ ಫ್ಯಾಮಿಲಿ ಜೊತೆ ಏನಾದರೂ ಹೋಗಿ, ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ರಿ, ಮಸ್ತ್ ಎಂಜಾಯ್ ಮಾಡ್ತೀರಾ. ಹೋಗಿ ಬರ್ರಿ, ಮರಿಬೇಡ್ರಿ. ಇನ್ನು ಯಾವ ರೀತಿ ಎಂಜಾಯ್ ಮಾಡಿದ್ವಿ ನೋಡೋಣ ಬನ್ನಿ. ಬನಾನಾ ಬನ್ ನೋಡಿ, ನಮ್ಮ ಬರತ್ತೆ ತಿಂತಾ ತಿನ್ಕೊಂಡು ನಮ್ಮ ಜರ್ನಿ ಮುಂದುವರ್ಸ್ತೀವಿ. ನಮ್ಮ ಸಂತೋಷ್ ಬನಾನದ ಓನರ್ ಅಬ್ಬಿ ಬನಾನಾ. ಇನ್ನೊಂದು ತೋರಿಸ್ತೀನಿ ನೋಡಿ ಜಾಸ್ತಿ ನೆಕ್ಸ್ಟ್ ಲೆವೆಲ್. ಇವ್ರು ನೋಡ್ತಾ ಇದ್ರೆ ಒಳ್ಳೆ ಇರುವೆಗಳು ಹೋಗ್ತಾ ಇದ್ರು.
ನಾವು ಅದಕ್ಕೆಲ್ಲ ನಿಂದಾಕ್ಬಿಟ್ಟು ಈಗ ಕಾಡೊಳಗೆ ಕಾಣಿಸ್ತಿಲ್ಲ ಹಂಗೆ. ನಾನು ಬರುತ್ತೆ ನೀರು ಕುಡಿತೀವಪ್ಪ. ನೀರು ಸಿಗೋ ಡೌಟ್ ಆಗಿದೆ ನನಗೆ. ಕುಡಿದ್ಬಿಡ ನೋಡಿ ಹೆಂಗೆ ಕುಡಿತಾನೆ ಬೊಮ್ಮ. ಒಂದು ಸೂರಿ ಎಂತ ಸ್ವೀಟ್ ಇದ್ದದ ಸ್ವೀಟ್ ಹಂಗಿದೆ ಬರ್ತಾ ಹುಲಿ ಕುಡಿದ ನೋಡಿ. ಹುಲಿ ಹೆಂಗೆ ಕುಡಿಯುತ್ತೆ ಲವರ್ ಬಾಯ್ ಹುಲಿ. ಅದು ಲವರ್ ಬಾಯ್ ಹುಲಿ ಅಂದ್ರೆ ಇನ್ನೊಂದು ಹುಲಿ ಸಂತೋಷ ಹುಲಿ. ನಮ್ದು ಇನ್ನೊಂದು ಶಾ ತಪ್ಪಿಸೋಡಿದೆ. ಅದೇ ತಪ್ಪಿಸ್ಬಿಡೋಣ ಯಾರೇ ಮಾಡ್ತಾನೆ ಇವನು. ಇಷ್ಟೊಂದು ಖುಷಿಯಾಗಿರೋದು ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಏನೇನು ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ ಎಲ್ಲರೂ ನಾವು ಈಗ ಬಂಡಾಜೆ ಟ್ರೆಕ್ಕಿಂಗ್ ಫಾಲ್ಸ್ ಬಂದಿದ್ದೀವಿ. ಪ್ರಕೃತಿ ಮಾತ್ರ ಸುಂದರವಾಗಿದೆ, ಅದ್ಭುತವಾಗಿದೆ, ಮನೋಹರವಾಗಿದೆ. ನೀವು ಬಂದು ವೀಕ್ಷಿಸಿ ನನ್ನ ಪ್ರೀತಿಯ ಹೆಂಡತಿ. ಪ್ರಪೋಸ್ ಮಾಡೋ ಮಚ್ಚಿ, ಪ್ರಪೋಸ್ ಮಾಡೋ ಹುಡುಗಿಗೆ ಬರ್ತಾಳೆ ವಾಪಸ್. ನೀನು ಅಭಿಪ್ರಾಯ ಹೆಂಗೈತೆ? ಜೀವನ ಹೊಡೆದು 12 ಆಗಿದ್ರು ಪರವಾಗಿಲ್ಲ, ಇಲ್ಲಿ ಬಂದು ಒಂದ್ಸತಿ ಮನಶಾಂತಿಗೋಸ್ಕರ ಬರ್ರಿ. ನಿಮ್ಗೆ ಯಾವ ಮನಶಾಂತಿ ಅವರೆಲ್ಲ ಸಕ್ಸಾಗದ ಅಭಿಪ್ರಾಯಗಳು ಕೊಟ್ಟರು. ಅದಾದ್ಮೇಲಿಂದ ಮಳೆ ಜೋರಾಯ್ತು ಅಂದ್ಬಿಟ್ಟು ನಾವು ಹಾಕೊಂಡ್ವಿ ರೈನ್ ಕೋಟ್ ಹಾಕೊಂಡಿದ ತಕ್ಷಣ ಎಲ್ಲರ ಮೈಂಡಲ್ಲೂ ಓಡ್ತಿರೋದೊಂದೇ ವ್ಲಾಗ್ ಮಾಡೋಣ, ರೀಲ್ಸ್ ಮಾಡೋಣ, ಎಲ್ಲ ಕುಣಿಯೋಣ, ಜಮಾಯಿಸೋಣ ಅಂತ. ಅದಾದ್ಮೇಲೆ ನೋಡ್ರಿ ಯಾವ ರೀತಿ ಜಮಾಯಿಸಿ ಯಾವ ರೀತಿ ಕುಣಿದ್ವಿ. ಈ ಥರ ಎಂಜಾಯ್ ಮಾಡೋದು ಮಾಡ್ಬಿಡ್ತೀವಿ. ಆಮೇಲೆ ಅಂತ ಮನೆಗೆ ಬಂದಾದ್ಮೇಲೆ ವಿಡಿಯೋಗಳೆಲ್ಲ ನೋಡ್ತಿದ್ರೆ ಒಳ್ಳೆ ಬರಂಗೆ ಆಗ್ಬಿಡುತ್ತೆ. ಅದಾದ್ಮೇಲೆ ನೋಡ್ರಿ ನೀರು ಎಲ್ಲಂದ್ರಲ್ಲೇ ಸಿಗ್ತಾ ಇರ್ತವೆ. ನೀರಿನ ಟೆನ್ಷನ್ ತಗೊಬೇಡ್ರಿ, ನೀರು ಮಾತ್ರ ಬರ್ತಾ ಇರ್ತವೆ. ನೀರು ಕುಡ್ಕೊಂಡು ಇನ್ನೇನು ಸ್ವಲ್ಪ ದೂರ ನಮ್ಮ ಲೊಕೇಶನ್ ರೀಚ್ ಆಗಿಬಿಟ್ಟು ನೋಡಿ ಯಾವ ರೀತಿ ಇದೆ ವ್ಯೂ. ಲೊಕೇಶನ್ ತೋರಿಸಿ ನೋಡಿ. ಕರ್ನಾಟಕದಲ್ಲೇ ಇದ್ದು ಇಂಥ ನೇಚರ್ನ ನೋಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ನೋಡಿ ಯಾವ ರೀತಿ ಇದೆ ಸ್ವರ್ಗಕ್ಕೊಂದೇ ಮೆಟ್ಲು ಬಾಕಿ, ಆ ರೀತಿ ಇದೆ. ಎಲ್ಲ ಮಿಸ್ ಮಾಡಬೇಡಿ, ಬರ್ರಿ. ಮತ್ತೆ ನಾವು ಎಲ್ಲ ವ್ಯೂ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಇದಾಗಿತ್ತು ನಮ್ಮ ಟ್ರೆಕ್ಕಿಂಗು. ಮತ್ತೆ ಕೆಳಗಡೆ ಹೋಗೋದ್ಮೇಲೆ ನೋಡಿ ಯಾವ ರೀತಿ ಕಾಮಿಡಿಗಳಿದೆ. ಹೋಗ್ಬೇಕಾದ್ರೆ ಫುಲ್ ಇಂತೂ ಕೆಳಗಡೆ ಆಗಲೇ ಬಂದ್ವಿ. ಕೆಳಗಡೆ ಬಂದಾದ್ಮೇಲೆ ಸ್ವಲ್ಪ ಮಾತುಕತೆ ನಡೀತು. ಯಾವ ರೀತಿ ಸಖತ್ತಾಯಿತ್ತು, ನೇಚರ್ ಮಸ್ತ್ ಆಯಿತು ಅಂತ ನಡೀತಿತ್ತು. ಇದಾದ್ಮೇಲೆ ಎಲ್ಲ ಒಂದು ಫೋಟೋ ತಗೊಂಡಾದ್ಮೇಲೆ ಸೀದಾ ಮತ್ತೆ ವಾಪಸ್ ಹೊರಟ್ವಿ. ಹೊರಡ್ಬೇಕಾದ್ರೆ ನಮ್ಮ ಸ್ಲೋಗನ್ ಹೇಳೋದು ಮಾತ್ರ ಮರ್ತಿದ್ವಿ, ಅದನ್ನ ಹೇಳ್ಬಿಟ್ಟು ಹೊರಟ್ವಿ. ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ.